ಇವತ್ತು ಹಾಗಲಕಾಯಿಯನ್ನು ಉಪಯೋಗಿಸಿಕೊಂಡು ಡಯಾಬಿಟಿಕ್ ಫ್ರೆಂಡ್ಲಿ ಆದ ಒಂದು ಚಿಪ್ಸ್ ಅನ್ನ ಮಾಡೋಣ. ಹಾಗಲಕಾಯಿ ಅಂದ ತಕ್ಷಣ ಮುಖ ಕಿವುಚುವವರೇ ಜಾಸ್ತಿ. ಇದು ತುಂಬಾ ಕಹಿ, ಬೇಡ ನನ್ಗೆ ಅಂತಾರೆ. ಮಕ್ಕಳಂತೂ ಈ ಹಾಗಲಕಾಯಿಯಿಂದ ತುಂಬಾ ದೂರ ಇರ್ತಾರೆ. ಆದ್ರೆ ಅದೇ ಹಾಗಲಕಾಯಿನ ಉಪಯೋಗಿಸಿಕೊಂಡು ಸ್ವಲ್ಪವೂ ಕಹಿ ಬಾರದೇ ಇರುವ ಹಾಗೆ ತುಂಬಾನೇ ರುಚಿಯಾಗಿರುವ ಒಂದು ಚಿಪ್ಸ್ ಅನ್ನ ಮಾಡೋಣ. ಅದೇ ಹಾಗಲಕಾಯಿ ಚಿಪ್ಸ್. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ 3 ಹಾಗಲಕಾಯಿಯನ್ನ ಚೆನ್ನಾಗಿ ತೊಳೆದು ಬಿಲ್ಲಿಯಾಗಿ ಅಥವಾ ರೌಂಡ್ ಆಗಿ ಕಟ್ ಮಾಡಿ ಅದರ ಮಧ್ಯಭಾಗದಲ್ಲಿರುವ ಬೀಜವನ್ನ ತೆಗೆದುಕೊಳ್ಬೇಕು. ಎಳೆಯ ಹಾಗಲಕಾಯಿ ಆದ್ರೆ ಇನ್ನೂ ಉತ್ತಮ. ಒಂದು ಪಾತ್ರೆಗೆ ಕಟ್ ಮಾಡಿದ ಹಾಗಲಕಾಯಿ 1 ಟೇಬಲ್ ಸ್ಪೂನ್ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ಹಾಗಲಕಾಯಿ ಮುಳುಗುವಷ್ಟು ನೀರನ್ನು ಹಾಕಿ ಅರ್ಧ ಗಂಟೆ ಬಿಡಿ. ಈ ರೀತಿ ಮಾಡಿಕೊಂಡ್ರೆ ಕಹಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತದೆ. 30 ನಿಮಿಷದ ನಂತರ ನೀರನ್ನೆಲ್ಲ ಬಸಿದು ತೆಗೆಯಬೇಕು. ಇನ್ನೂ ನೀರಿನಂಶ ಇದ್ರೆ ಒಣ ಬಟ್ಟೆಯ ಮೇಲೆ 10 ನಿಮಿಷ ಒಣಗಿಸಬಹುದು. ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಆಮ್ಚೂರ್ ಪುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಖಾರದ ಪುಡಿ, ಹಾಗೆಯೇ ಹಾಗಲಕಾಯಿ ನೆನೆಯಲು ಉಪ್ಪನ್ನು ಸೇರಿಸಿರುವುದರಿಂದ ನಾವಿಲ್ಲಿ ನೋಡಿಕೊಂಡು ಉಪ್ಪನ್ನ ಸೇರಿಸಿಕೊಳ್ಳಬೇಕಾಗತ್ತೆ. ನಾನಿಲ್ಲಿ 1/4 ಟೀ ಸ್ಪೂನ್ ಉಪ್ಪನ್ನ ಹಾಕಿದ್ದೀನಿ. 1 ಟೀ ಸ್ಪೂನ್ ಗರಂ ಮಸಾಲ, ಇವೆಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನೀರನ್ನೆಲ್ಲ ಬಸಿದ ಹಾಗಲಕಾಯಿಗೆ ಈ ಮಿಶ್ರಣವನ್ನ ಹಾಕಿ ಒಮ್ಮೆ ಕಲಸಿಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ನೀರನ್ನ ಸೇರಿಸಿದ್ದೀನಿ. ಅಗತ್ಯವಿದ್ದರೆ ಮಾತ್ರ ನೀರನ್ನ ಸೇರಿಸ್ಕೊಳ್ಬಹುದು. ಇನ್ನೂ ಜಾಸ್ತಿ ಸ್ಪೈಸಿ ತಿನ್ನುವುದಾದ್ರೆ ಎಕ್ಸ್ಟ್ರಾ ಖಾರದ ಪುಡಿ, ಗರಂ ಮಸಾಲವನ್ನ ಸೇರಿಸಿಕೊಳ್ಬಹುದು. ಇವನ್ನೆಲ್ಲ ಚೆನ್ನಾಗಿ ಕಲಸಿಕೊಳ್ಬೇಕು. ಪ್ರತಿಯೊಂದು ಹಾಗಲಕಾಯಿಗೆ ಮಸಾಲೆ ಚೆನ್ನಾಗಿ ಕೋಟ್ ಆಗಿರ್ಬೇಕು. ಆಗ ಚಿಪ್ಸ್ ತುಂಬಾನೇ ರುಚಿಯಾಗಿ ಬರುತ್ತೆ. ಕಾದ ಎಣ್ಣೆಗೆ ಒಂದೊಂದಾಗಿ ಕೋಟ್ ಮಾಡಿದ ಹಾಗಲಕಾಯಿಯನ್ನ ಹಾಕಿ ಕರಿಬೇಕು. ಉರಿ ಮಧ್ಯಮ ಇರಲಿ. ಹಾಕಿದ ತಕ್ಷಣ ತಿರುವಬೇಡಿ. 1 ನಿಮಿಷದ ನಂತರ ತಿರುವಿ ಹಾಕಿ. ಹೀಗೆ ನಿಮಿಷಕ್ಕೊಮ್ಮೆ ತಿರುವಿ ಹಾಕುತ್ತಾ ಎಣ್ಣೆಯ ಶಬ್ದ ಕಡಿಮೆ ಆದಾಗ ಕರಿದು ತೆಗೆಯಬೇಕು. ಇನ್ನೂ ಗರಿ ಬೇಕಂದ್ರೆ ಆರಿದ ನಂತರ ಮತ್ತೆ ಎಣ್ಣೆಗೆ ಹಾಕಿ ಕರಿಯಬಹುದು. 2 ಸಾರಿ ಫ್ರೈ ಮಾಡೋದ್ರಿಂದ ಚಿಪ್ಸ್ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ದೊಡ್ಡವರಿಂದ ಮಕ್ಕಳವರೆಗೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನಬಹುದಾದ ರೆಸಿಪಿ ಈ ಹಾಗಲಕಾಯಿ ಚಿಪ್ಸ್. ಹಾಗಲಕಾಯಿ ಇಷ್ಟಪಡದೇ ಇರುವವರು ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ. ಮಾಡೋದಂತೂ ತುಂಬಾ ಸುಲಭ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.